ತ್ರಿಕೋನ ಪ್ರೇಮ ಪ್ರಕರಣಕ್ಕೆ ಮರ್ಡರ್ ಆಗಿರುವಂಥದ್ದು ನೋಡಿ. ಒಂದು ಹುಡುಗಿಗೆ ಇಬ್ಬರು ಪ್ರೀತಿಯನ್ನು ಮಾಡ್ತಿದ್ರಂತೆ, ಆದರೆ ಒಬ್ಬನ ಕೊಲೆಯಾಗಿದೆ. ಇದರಲ್ಲಿ ತ್ರಿಕೋನ ಪ್ರೇಮ ಪ್ರಕರಣಕ್ಕೆ ಸ್ನೇಹಿತನ ಮರ್ಡರ್ ಆಗಿದೆ. ಕೊಲೆ ಮಾಡಿದ 24 ಗಂಟೆಯಲ್ಲೇ ಆರೋಪಿಗಳ ಬಂಧನ ಆಗಿದೆ. ಮಂಡ್ಯದ KRS ಪೊಲೀಸರ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಪ್ರಕರಣ ಸಂಬಂಧ 4 ಆರೋಪಿಗಳ ಬಂಧನ ಮಾಡಲಾಗಿದೆ. ಒಂದೇ ಹುಡುಗಿಗೆ ಇಬ್ಬರು ಲವ್ ಮಾಡ್ತಿದ್ರಂತೆ, ಅದರಲ್ಲಿ ಒಬ್ಬನು ಇನ್ನೊಬ್ಬನಿಗೆ ಸಾಯಿಸಿದ್ದಾನೆ. ಇದೊಂಥರ ತ್ರಿಕೋನ ಪ್ರೇಮ ಇದು. ಈ ಪ್ರಕರಣಕ್ಕೆ ಸ್ನೇಹಿತನ ಮರ್ಡರ್ ಆಗಿದೆ. ಮರ್ಡರ್ ಆದಮೇಲೆ ಅಂದರೆ ಕೊಲೆ ಆದ ನಂತರ 24 ಗಂಟೆಯಲ್ಲೇ ಆರೋಪಿಗಳ ಬಂಧನ ಆಗಿದೆ. ಸೊ ಮಂಡ್ಯದ KRS ಪೊಲೀಸ್ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಪ್ರಕರಣ ಸಂಬಂಧ 4 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಸೊ ಇಬ್ಬರು ಸೇರಿಕೊಂಡು ಲವ್ ಮಾಡ್ತಿದ್ರಂತೆ ಒಂದು ಹುಡುಗಿಗೆ. ಆ ಹುಡುಗಿ ಇಬ್ಬರೂ ಕೂಡ ಲವ್ ಮಾಡ್ತಿದ್ರು, ಆದರೆ ಈ ಇಬ್ಬರಲ್ಲಿ ಒಬ್ಬರಿಗೆ ಇಷ್ಟ ಇರಲಿಲ್ಲ ಇನ್ನೊಬ್ಬ ಲವ್ ಮಾಡೋದು. ಒಬ್ಬನಿಗೆ ಮುಗಿಸಿದ್ರೆ ಅವಳು ನನಗೆ ಸಿಗ್ತಾಳೆ ಅನ್ನುವಂಥ ವಿಚಾರ. ಹಾಗಾಗಿ ಒಬ್ಬನಿಗೆ ಮುಗಿಸಿದ್ದಾನೆ. ತನ್ನ ಸ್ನೇಹಿತರೊಂದಿಗೆ ಕರೆಸಿ ಒಬ್ಬ ಸ್ನೇಹಿತನನ್ನೇ ಮರ್ಡರ್ ಮಾಡಿರುವಂಥದ್ದು. ಒಂದೇ ಹುಡುಗಿಯನ್ನು ಇಬ್ಬರು ಲವ್ ಮಾಡ್ತಿದ್ರು, ಚೇತನ್ ಆ್ಯಂಡ್ ಸಂತೋಷ್. ಸಂತೋಷ್ ಮತ್ತು ತಂಡದಿಂದ ಚೇತನ್ ಕೊಲೆ ಆಗಿದೆ, ಮತ್ತು ಈಗ ಆರೋಪಿಗಳು ಪರಾರಿಯಾಗಿದ್ರು. ಸೊ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ. ಮಾರಕಾಸ್ತ್ರದಿಂದ ಚೇತನ್ ಹತ್ಯೆ ಬಳಿಕ ಟೀಮ್ ಪರಾರಿಯಾಗಿದೆ. ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆರೋಪಿಗಳ ಬಂಧನ ಆಗಿದೆ. ಕೇವಲ 24 ಗಂಟೆ ಒಳಗಡೆ ಆರೋಪಿಗಳ ಬಂಧನ ಆಗಿದೆ. ಒಂದೇ ಹುಡುಗಿಯನ್ನು ಇಬ್ಬರು ಲವ್ ಮಾಡ್ತಾರೆ, ಚೇತನ್ ಹಾಗೂ ಸಂತೋಷ್ ಅಂಥೇಳಿ. ಈ ಚೇತನ್ ಮತ್ತು ಸಂತೋಷ್ ತಂಡದಿಂದ ಚೇತನ್ ಮೇಲೆ ಹಲ್ಲೆಯಾಗಿ ಕೊನೆಗೆ ಕೊಲೆಯಲ್ಲಿ ಅದು ಎಂಡಾಗತ್ತೆ. ಸೊ ಮಾರಕಾಸ್ತ್ರದಿಂದ ಚೇತನ್ ಹತ್ಯೆ ಆದ ಬಳಿಕ ಈ ಟೀಮ್ ಪರಾರಿಯಾಗುತ್ತೆ. ಪರಾರಿಯಾದ ನಂತರ ಪೊಲೀಸರು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಈ ಕೊಲೆ ಆದ 24 ಗಂಟೆ ಒಳಗಡೆ ಈ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ತ್ರಿಕೋನ ಪ್ರೇಮ ಇದು, ಈ ರೀತಿಯ ಲವ್ ಸ್ಟೋರಿ ಇದು. ಸಂತೋಷ್, ನಾಗೇಶ್, ಮನೋಜ್, ಯಶವಂತಿಂದ ಕೃತ್ಯ ಆಗಿದೆ. ಕೃತ್ಯದಲ್ಲಿ ಹುಡುಗಿ ಮಾನಸ, ಆ ಹುಡುಗಿಯ ಹೆಸರು ಮಾನಸ, ಆತನ ಅಂದರೆ ಆಕೆಯ ತಮ್ಮ ಮನೋಜ್ ಕೂಡ ಈ ಪ್ರಕರಣದಲ್ಲಿ, ಈ ಕೊಲೆಯಲ್ಲಿ ಭಾಗಿಯಾಗಿದ್ದ. ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಕೊಲೆ ಆರೋಪಿಗಳು ಈಗ ಇದ್ದಾರೆ. ಸೊ ಮಂಡ್ಯ ಪೊಲೀಸರ ಕಾರ್ಯಕ್ಕೆ ಸ್ಥಳೀಯರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆಯಾದ 24 ಗಂಟೆಯಲ್ಲೇ ಆರೋಪಿಗಳ ಬಂಧನ ಆಗಿರುವಂಥ ಹಿನ್ನೆಲೆಯಲ್ಲಿ ನೋಡಿ, ಈ ಕೊಲೆಯಲ್ಲಿ ಆ ಹುಡುಗಿಯ ತಮ್ಮ ಈ ರೀತಿಯಾಗಿ ತಮ್ಮ ಅಂದರೆ ಮನೋಜ್ ಕೂಡ ಭಾಗಿಯಾಗಿದ್ದ ಅನ್ನೋದು ಸ್ಕ್ರೀನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ರಿ. ಇವರೆಲ್ಲರೂ ಕೂಡ ಆರೋಪಿಗಳೇ, 4 ಜನ ಕೊಲೆ ಮಾಡಿದವರು. ನೋಡಿ, ಒಂದು ಹುಡುಗಿಗೆ ಇಬ್ಬರು ಲವ್ ಮಾಡ್ತಾರೆ. ಅಟ್ಲೀಸ್ಟ್ ಆ ಹುಡುಗಿ ಆದರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಮುಂದೆ ಏನು ಸಮಸ್ಯೆ ಆಗಬಹುದು ಅಂಥೇಳಿ. ಬಟ್ ಈ ರೀತಿಯಾಗಿ ಅದು ಗೊತ್ತಿಲ್ಲ, ಹುಡುಗಿಯರ ಮನಸ್ಸು ಏನಿರುತ್ತೆ ಹೇಗೆ ಅಂಥೇಳಿ. ಆದರೆ ಇಲ್ಲಿ ಆ ಹುಡುಗಿಯ ತಮ್ಮನ ಜೊತೆ ಸೇರಿ ಸ್ನೇಹಿತನನ್ನೇ ಕೊಲೆ ಮಾಡಿರುವಂಥ ಘಟನೆ ಇದು. ತ್ರಿಕೋನ ಸ್ಪರ್ಧೆ. ಒಂದು ಹುಡುಗಿಗೆ ಇಬ್ಬರು ಪ್ರೀತಿಯನ್ನು ಮಾಡ್ತಾರೆ, ನನ್ನ ಹುಡುಗಿ ಸಿಗಲ್ಲ ಅಂಥೇಳಿ ಕೊಲೆ ಮಾಡ್ತಾನೆ. ಈಗ ಕಂಬಿಯಿಂದ ಈಗ ಹೋಗಬೇಕು, ಈಗ ಅರೆಸ್ಟ್ ಆಗಿದ್ದಾರೆ. ಸೊ ಈ ರೀತಿಯ ಘಟನೆ ಮಂಡ್ಯದಲ್ಲಿ ಆಗಿದೆ. ಆದರೆ ಇಲ್ಲಿ ಪೊಲೀಸರ ಕಾರ್ಯಾಚರಣೆಯನ್ನು ಮೆಚ್ಚುವಂಥದ್ದು. ಯಾಕಂದರೆ 24 ಗಂಟೆಯ ಒಳಗಡೆ ಈ 4 ಆರೋಪಿಗಳನ್ನು ಬಂಧನ ಮಾಡಿದಾರಲ್ಲ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಹೇಗೆ ಈ ತ್ರಿಕೋನ ಪ್ರೇಮ ಹುಟ್ಟುಕೊಂಡಿದ್ದು ಹೇಗೆ ಅಂತ? ಮಂಡ್ಯದ KRS ಪೊಲೀಸರಿಂದ ಏನು ಕಾರ್ಯಾಚರಣೆ ನಡೆದು ಕೊಲೆ ಮಾಡಿದ 24 ಗಂಟೆಗಳ 4 ಆರೋಪಿಗಳನ್ನ ಬಂಧನ ಮಾಡಿರುವಂತಹ ಘಟನೆ ನಡೆದಿದೆ. ಏನು ನಿನ್ನೆ ದಿನ ಸಂಗಪಣ ತಾಲೂಕಿನ KRS ಗ್ರಾಮದಲ್ಲಿ ಚೇತನ್ ಎಂಬ ಈತನ ಒಂದು ಕೊಲೆ ಆಗಿತ್ತು. ಈತನ ಕೊಲೆಯನ್ನ 4 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಆತನ ಅಂಗಡಿಯ ಮುಂದೆನೆ ಕೊಲೆ ಮಾಡಿದ್ರು. ಈ ಪ್ರಕರಣ ಸಂಬಂಧ KRS ಪೊಲೀಸರು ತನಿಖೆ ನಡೆಸಿ ಆ ಒಂದು ಪ್ರಕರಣದ ಸಂಬಂಧ 4ರನ್ನ ಬಂಧಿಸಿದ್ದಾರೆ. ಇದು ಒಂದು ರೀತಿ ತ್ರಿಕೋನ ಪ್ರೇಮ ಕಥೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಾನಸ ಎಂಬ ಒಂದು ಹುಡುಗಿಯನ್ನ ಚೇತನ್ ಹಾಗೂ ಏನು ಕೊಲೆಯಾದಂತ ಚೇತನ್ ಹಾಗೂ ಸಂತೋಷ್ ಇಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ. ಇದರಲ್ಲಿ ಚೇತನ್ ಮದುವೆ ಆಗಿರುತ್ತೆ. ಮದುವೆ ಆಗಿದ್ರು ಕೂಡ ಆತ ಮಾನಸವನ್ನ ಪ್ರೀತಿಸ್ತಾ
ಇರ್ತಾನೆ. ಜೊತೆಗೆ ಮತ್ತೊಂದು ಕಡೆ ಆತನ ಸ್ನೇಹಿತ ಸಂತೋಷ್ ಕೂಡ ಈಕೆಯನ್ನ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಈಕೆ ಜಾಸ್ತಿ ಏನು ಚೇತನ್ ಜೊತೆ ಸಲಿಗೆಯಿಂದ ಇರ್ತಾಳೆ. ಸಲಿಗೆಯಿಂದ ಇದ್ದಂತ ಒಂದು ಫೋಟೋವನ್ನು ಕೂಡ ಈತ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಇದರಿಂದ ಮನನೊಂದಂತಹ ಸಂತೋಷ್ ಈತನ ಏನು ಚೇತನ್ಗೆ ಸ್ಕೆಚ್ ಹಾಕ್ಬೇಕು ಅಂತ ಹೇಳಿ ಹುಡುಗಿ ತಮ್ಮನ್ನ ಸೇರ್ಕೊಂಡು ಆತ ಇನ್ನಿಬ್ಬರ ಜೊತೆ ಅಂದ್ರೆ ಒಟ್ಟು 4 ಕೂಡ ಸೇರ್ಕೊಂಡು ಆತನನ್ನ ನಿನ್ನೆ ಏನು ಸಂಜೆ ಆತನ ಅಂಗಡಿಯ ಮುಂದೆ ಕೂಡ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಕೂಡ ಕೊಲೆಯಾದ ಬಳಿಕ ತಲೆಮರೆಸಿಕೊಂಡಿರ್ತಾರೆ. ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಈತನ ಏನು ಕೊಲೆಯ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿ ಕಡೆಗೆ ಈತನ ಕೊಲೆ ಮಾಡಿದಂತ 4 ಆರೋಪಿಗಳು ಏನು ಸಂತೋಷ್, ನಾಗೇಶ್, ಮನೋಜ್ ಹಾಗೂ ಯಶವಂತ್ ಎಂಬ 4ರನ್ನು ಕೂಡ ಈಗ ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.